ಈಗ ಹೆಂಗೋ ಟೈಮ್ ಆಯಿತು, ಒಂಚೂರು ಟೀಗೆ ಕುಡ್ಕೊ ಬರ್ತೀನಿ, ಬ್ರೇಕ್ ತಗೊಳ್ಳಿ. ಬಿಸಿ ಬಿಸಿ ಟೀ ಕುಡ್ಕೊ ಬಂದ್ಬಿಟ್ಟೆ. ಮತ್ತೆ ಗಿಲಿಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಈಗ ನಮ್ಮ ಹಳ್ಳಿ ಕಟ್ಟೆ ಬರ್ತಾರೋ ಯಾರಪ್ಪ ಅಂದರೆ ಹೌದಾ ಹುಲಿಯ ನಮ್ಮ ರಾಮಯ್ಯ ಸರು. ಸರ್ ಅವಾಗ ಬೆಳ್ಳಿಗೆ ಇಟ್ಕೊಂಡು ಹಿಂಗೆ ಕುಣಿತಿದ್ದಲ್ಲ, ಸ್ವಲ್ಪ ಜೋಶ್ ಇಲ್ವಲ್ಲ ಯಾಕೆ? ಇಲ್ಲ ಸರ್. ಅದೇ ಯಾಕೆ ಅಂತ ಮೊದ್ಲು ಗರುಡ್ನಂಗೆ ಹಾರಾಡ್ಕೊಂಡಿದ್ದೆ ಸರ್, ಈಗ ಗಪ್ ಚಿಪ್ ಅಂತ ಆಗ್ಬಿಟ್ಟಿದ್ದೀನಿ ಸರ್. ಅದೇ ಯಾಕೆ ಅಂತ ಇನ್ನೇನು ಸರ್, ನೀವು ಎಲ್ಲಾದ್ರೂ ಬೆಲೆನೂ ಜಾಸ್ತಿ ಮಾಡ್ಕೊ ಹೋಯ್ತಾ ಇದ್ರೆ? ಅದು ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ರು 20%, ಆಮೇಲೆ ಬಸ್ ರೇಟು 14% ಜಾಸ್ತಿ ಮಾಡಿದ್ದು. ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಮೆಟ್ರೋಗ 50% ಜಾಸ್ತಿ ಮಾಡಿದ್ರು. ಗೊತ್ತಿಲ್ಲಪ್ಪ, ನಾವಷ್ಟು ಮಾಡಿಲ್ಲ ನೋಡಪ್ಪ. ಆರ್ಥಿಕತೆ ಸಮತೋಲನ ಬರಬೇಕು ಅಂತಂದ್ರೆ ಈ ಟ್ಯಾಕ್ಸು, ಆಮೇಲೆ ಪ್ರೈಸ್ ರೇಟ್ನ ಹೈಕ್ ಮಾಡೋದು, ಕಡಿಮೆ ಮಾಡೋದು, ಇವೆಲ್ಲ ಮಾಡಬೇಕು. ಸುಮ್ಮನೆ ರೀ ಸರ್, ಎಲ್ಲಾದ್ರೂ ಬೆಲೆನ ಜಾಸ್ತಿ ಮಾಡ್ಬಿಟ್ರಿ. ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ರಿ, ಬೆಣ್ಣೆ ಬೆಲೆ ಜಾಸ್ತಿ ಮಾಡಿದ್ರಿ, ತುಪ್ಪದ ಬೆಲೆ ಜಾಸ್ತಿ ಮಾಡಿದ್ರಿ. ಇಷ್ಟೇ ಅಲ್ವಾ? ಅಷ್ಟೇ ಅಲ್ಲ ಸರ್, ಮೊದ್ಲು ಕರೆಂಟ್ ಮುಟ್ರು ಸಾಕೊಡಿದ್ದು, ಈಗ ಕರೆಂಟ್ ಬಿಲ್ ನೋಡ್ರು ಸಾಕು ಸರ್, ಹೆವಿ ಸಾಕೊಡಿತದೆ. ಹಂಗೆಲ್ಲ ಜಾಸ್ತಿ ಏರಿಸ್ಬಿಟ್ಟಿದ್ರಿ ನೀವು. ಒಳತೆ ನೋಡು ಕಪಾಲ್ಕೆ. ನಾವೇನು ಜಾಸ್ತಿ ಮಾಡಿಲ್ಲ. ಆಸ್ ಪರ್ ಪಕ್ಕದ ರಾಜ್ಯಗಳನ್ನ ನೋಡಿದ್ರೆ ನಮ್ಮಲ್ಲಿ ಟ್ಯಾಕ್ಸ್ ರೇಟ್ ಆಫ್ ಹೈಕಿಂಗ್ ಎಲ್ಲ ಕೂಡ ಕಡಿಮೆ ಇದೆ, ಗೊತ್ತಾಯ್ತಲ್ಲ. 1 ಲೀಟರ್ ಹಾಲು ನಮ್ಮಲ್ಲಿ ಏನದೆ ಜಾಸ್ತಿ ಇಟ್ಟಿದೆಯಲ್ಲಪ್ಪ, ಪಕ್ಕದ ರಾಜ್ಯದಲ್ಲೂ ಕೇಳು, ನಮಗಿಂತ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಇದೆ, ಗೊತ್ತಾಯ್ತಾ. ಆಮೇಲೆ ಗ್ಯಾರಂಟಿ ಯೋಜನೆಗಳು ಸರ್ಕಾರ ಸ್ಟ್ರಾಂಗ್ ಆಗಿ ನಡಿಬೇಕು, ನಮ್ಮ ರಾಜ್ಯ ಸುಭಿಕ್ಷವಾಗಿರಬೇಕು. ಆಮೇಲೆ ಎಲ್ಲ ಕ್ಷೇತ್ರನೂ ನಾವು ಡೆವಲಪ್ ಮಾಡಬೇಕೀಗ. 2.5 ವರ್ಷ ಆಗೋಯ್ತು, ಅನುದಾನಗಳು ಕೊಡಬೇಕು, ಅಲ್ಲಿ ಕಾಮಗಾರಿಗಳಾಗಬೇಕು, ರಸ್ತೆ ಆಗಬೇಕು, ಚರಂಡಿ ಆಗಬೇಕು, ರೈತರಿಗೆ ನಾವು ಸಬ್ಸಿಡಿ ಕೊಡಬೇಕು, ಹೌದಲ್ಲ. ಅದಕ್ಕೆ ರೈತರಿಗೆ ಸಬ್ಸಿಡಿ ಕೊಟ್ಟರೆ ಕರೆಂಟು ಅವೆಲ್ಲ ಹೋದರೆ ಸ್ವಲ್ಪ ಅದನ್ನು ತಾಳೆ ಮಾಡೋದಕ್ಕೆ ಕರೆಂಟ್ ಬಿಲ್ ಜಾಸ್ತಿ ಮಾಡಿರ್ತೀವಿ. ಸುಮ್ಮನೆ ರೀ ಸರ್, ಈ ಕಡೆಯಿಂದ ನಮ್ಮ ಹೆಣ್ಮಕ್ಳಿಗೆ ದುಡ್ಡು ಕೊಡ್ತೀರಾ, ಆ ಕಡೆಯಿಂದ ನಮ್ಮ ಗಂಡು ಮಕ್ಳ ಹತ್ರ ದುಡ್ಡು ಕಿತ್ಕೊತೀರಾ. ದಟ್ ಈಸ್ ಪಾಲಿಟಿಕ್ಸ್, ಗೊತ್ತಾಯ್ತಲ್ಲ. ಅಂದ್ರೆ ನೀವೆಲ್ಲ ಹಣನ ಪೋಲ್ ಮಾಡ್ತಿದ್ರಲ್ಲ, ನಿಮ್ಮ ದುಡ್ಡು ಕಿತ್ತು ನಿಮ್ಮ ಹೆಂಡ್ತಿರು ಕೊಡೋದು ಅಷ್ಟೇ, ನಿಮ್ಮ ದುಡ್ಡು ಕಿತ್ತು ನಿಮ್ಮ ತಾಯಂದಿರು ಕೊಡೋದು. ಅಂದರೆ ಟ್ಯಾಕ್ಸ್ ಮುಖಾಂತರ ಎಲ್ಲ ಮಹಿಳೆಯರಿಗೆ ಪಾಪ ಅವರು ಸಬಲರಾಗಬೇಕು. ಅದಕ್ಕೆ 2,000 ರೂಪಾಯಿ ಆಗ್ಬೋದು, ಬಸ್ ಆಗ್ಬೋದು, ಮತ್ತು ಬಡವ್ರ ಮನೆಗೆ ಅಕ್ಕಿ ಆಗ್ಬೋದು, ಯುವ ನಿಧಿ ಆಗ್ಬೋದು, ಎಲ್ಲವನ್ನ ಕೊಡ್ತಾ ಇರೋದು ಅದಕ್ಕೆ ಅಪ್ಪ, ಒಳ್ಳೇದಾಗಲಿ ಅಂತ. ಸರ್ ಸುಮ್ಮನೆ ರೀ ಸರ್, ಪಕ್ಷದವರು ಬೆಲೆ ಎಲ್ಲ ಜಾಸ್ತಿ ಮಾಡಿದ್ರು ಅಂತ ನೀವು ಅಧಿಕಾರಕ್ಕೆ ಬಂದ್ರಿ, ನೀವು ನೋಡಿದ್ರೆ ಅವ್ರಿಗಿಂತ ಜಾಸ್ತಿ ಬೆಲೆ ಏರಿಕೆ ಮಾಡ್ತಾ ಇದ್ರೆ. ಸ್ವಲ್ಪ ತಿಳ್ಕೊಂಡು ಮಾತಾಡು. ಗ್ಯಾರಂಟಿ ಎಲ್ಲ ಕೊಡ್ಬೇಡುವ, ಎಲ್ಲ ರೀತಿಯಾದಂಥ ಡೆವಲಪ್ಮೆಂಟ್ ನಾವು ಮೊನ್ನೆ ಬಜೆಟ್ ಮನ್ಸಿಲ್ವಾ, ಅವೆಲ್ಲ ಸಾಕಾರ ಆಗಬೇಕು ಅಂದರೆ ಒಂದು ಸ್ವಲ್ಪ ಆರ್ಥಿಕತೆಯಲ್ಲಿ ಈ ಟ್ಯಾಕ್ಸ್ ಅಂತಕ್ಕಂಥದ್ದನ್ನು ಅಲ್ಪ ಮಟ್ಟದಲ್ಲಿ ಒಂಚೂರು ನಾವು ಜಾಸ್ತಿ ಮಾಡ್ತೀವಿ, ಅದರಿಂದ ರಾಜ್ಯಕ್ಕೆ ಅನುಕೂಲ. ಸರ್ ಈ ಪಕ್ಷದವ್ರು 40% ಕಮಿಷನ್ ತಗೋತಾರೆ ಅಂತ ನೀವು 40%ಅಲ್ಲೇ ನೀವು ಗ್ಯಾರಂಟಿ ಹಂಗಲ್ಲ ನಾವು ಹೇಳಿದ್ದು. ಪಕ್ಷದವರು 40% ಕಮಿಷನ್ ತಗೋತಾರೆ ಅಂತ ಆರೋಪ ಬಂದಿತ್ತು. ಅದಕ್ಕೆ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನು ಗೊತ್ತಾ, ಇವರು 40% ಕಮಿಷನ್ ತಗೋತಾರಲ್ಲ ಅವರು ಅಪಕ್ಷದವರು, ಆ ಕಮಿಷನ್ ದುಡ್ಡು 40% ಇದೆಯಲ್ಲ, ಆ ಕಮಿಷನ್ ದುಡ್ಲಿ ನಾವು 5 ವರ್ಷಗಳ ಕಾಲ ಗ್ಯಾರಂಟಿಗೆ ನಾವು ಆ ದುಡ್ಡು ಬಳಸ್ಕೋಬಹುದು. ಹಿಂಗೆ ಹೇಳಿದ್ರಿ, ಅರೆ ಈಗ ಮಾತ್ರ ಯಾಕೆ ನಮ್ಮ ಹತ್ರ ಕಿಸ್ಕೊತಾ ಇದ್ದಾರೆ? ಕೇಳಿಸ್ಕೊಳ್ಳಯ್ಯ, ಅವ್ರಿಗೆ 40% ಕಮಿಷನ್ ಆರೋಪ ಅಷ್ಟೇ. ಅದು 40% ಕಮಿಷನ್ ತಗೋತಾರಲ್ಲ, ಆ ದುಡ್ಲೇ ಬೇಕಾದ್ರೆ ನಾವು ಸರ್ಕಾರ ನಡೆಸ್ಕೋಬಹುದು ಅಂತ. ನಾವು ಕಮಿಷನ್ ತಗೋತಿಲ್ವಲ್ಲ, ಅದಕ್ಕೆ ಟ್ಯಾಕ್ಸ್ ನಿಮ್ಮ ಮೇಲೆ ಹಾಕಿದೀವಿ ಅಷ್ಟೇ. ದಟ್ ಇಸ್ ದ ಪಾಯಿಂಟ್. ಅಯ್ಯೋ ಏನೋ ಒಂದು ಹೇಳಿ ಅಥವಾ ಒಂದು ಕತೆ ಕಟ್ಬಿಡ್ತೀರಿ ಸರ್. ಸರ್ ಆಮೇಲೆ ಯಾಪಿ ಹೋಗೋದೇ ಸರ್, ಅದೇ ಯುಗಾದಿ ಹಬ್ಬದ ಶುಭಾಶಯಗಳು ಅಂದೆ. ನಿನಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಕರ್ನಾಟಕದ ಜನತೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಸರ್ ಈಗ ನೀವು ಜಾಸ್ತಿ ಬೇವು ತಿಂತಾರೋ ಬೆಲ್ಲ ತಿಂತಾರೋ ಸರ್? ಜೀವನದಲ್ಲಿ ಸಮಾನವಾಗಿರ್ಬೇಕು. ಅಂದ್ರೆ ಸಿಹಿ ಕಹಿ, ಸುಖ ದುಃಖ, ಬೇವು ಬೆಲ್ಲ ಅದಿದ್ರೇನೆ ಬದುಕು ಚೆನ್ನಾಗಿರೋದು. ಬರೀ ಬೆಲ್ಲ ತಿನ್ಬಿಟ್ರೆ ಶುಗರ್ ಆಗ್ಬಿಡುತ್ತೆ, ಬರೀ ಬೇವು ತಿಂದ್ಬಿಟ್ರೆ ಲೋ ಬಿ ಪಿ ಆಗ್ಬಿಡುತ್ತೆ. ಅದಕ್ಕೆ ಬೇವು ಬೆಲ್ಲ ತಿಂದು ಆರಾಮಾಗಿ ಯುಗಾದಿ ಹಬ್ಬ, ವರ್ಷದ ಹಬ್ಬ, ಆಮೇಲೆ ಹಬ್ಬ ಆದಮೇಲೆ ವರ್ಷ ತುಡುಕು,
ಅದೇ ನಾನ್ ವೆಜ್ ಅದು ಆಮೇಲೆ ಇಸ್ಪೆಟ್ ಆಡಕ್ ಹೋಗಿ ಏಯ್. ಇಲ್ಲ ಸರ್ ಇಲ್ಲ ಆಮೇಲೆ ಪೊಲೀಸರಿಗೆ ಕಳಿಸ್ಬಿಡ್ತೀನಿ. ಇಲ್ಲ ಅದ್ರಲ್ಲಿ ಏನು ಒಂದು ಹಬ್ಬದ ಒಂದು ಸಂಪ್ರದಾಯ ಅಂದ್ಬಿಟ್ಟು ಏನು 5-10 ರೂಪಾಯಿಗೆ ಇಸ್ಪೀಟ್ ಆಡ್ತಾರೆ, ಬೆಳಗಾನ ಕೂತ್ಕೊಂಡು ಜಾಗರಣೆ ಮಾಡ್ತಾರೆ. ಇದು ಅವಾಗಿಂದ ನಡ್ಕೊಂಡು ಬಂದಿದೆ ಸರ್. ಈ ಆನ್ಲೈನು ಮೊಬೈಲ್ ಗಿಬೈಲ್ ಹಿಡ್ಕೊ ಮಾಡ್ತಾರಲ್ಲ, ಅದೆಲ್ಲ ಸಿಕ್ಕಾಬಿಟ್ಟೆ ಕೋಟ್ಯಾಂತರ ರೂಪಾಯಿ ಕಳ್ಕೊತಾರಲ್ಲ, ಇದಕ್ಕೆಲ್ಲ ನೀವೇ ಪರ್ಮಿಷನ್ ಕೊಟ್ಟಿದ್ರಲ್ಲ ಸರ್. ಏಯ್ ನಾನು ಪರ್ಮಿಷನ್ ಒಡತಿ ನೋಡು ಕಪಾಲಕ್ಕೆ. ಅದು ಒಂದು ಆ್ಯಪು, ಜೂಜಾಟದ ಆ್ಯಪ್. ಅದು ಮನೋರಂಜನಾ ಆಟ ಅಂತ ಪರ್ಮಿಷನ್ ತಗೊಂಡ್ಬಿಡ್ತಾರೆ. ಹೌದಾ? ಅದಕ್ಕೆ ಪರ್ಮಿಷನ್ ಇದೆ. ಆದರೆ ಅದರಲ್ಲಿ ಹಣ ತೊಡಗಿಸೋರು ಜಾಗರೂಕರಾಗಿರಿ. ಹಣ ತೊಡಗಿಸಿದವ್ರಿಗೆ ಇದು ಚಟವಾಗ್ಬೋದು, ಸಾಲ ಮಾಡ್ಕೋಬಹುದು ಅಂತೂ ಹೇಳ್ತಾರಲ್ಲಿ. ಹೇಳ್ಬಿಡ್ತಾರೆ ಸರ್, ಏನು ಅರ್ಥವೇ ಆಗೋಲ್ದು. ಅಯ್ಯೋ ಅದು ಬಿಟ್ಟಾಕೆ ಸರ್. ಈಗ ಯುಗಾದಿ ಹಬ್ಬ ಆದಮೇಲೆ ಅಷ್ಟು ಹುಡುಗುವೆ ಕಳ್ಕೊಂಡು ಆದಮೇಲೆ ಒಂದು ಹೊಸ ಸಂಪುಟ ರಚನೆ ಏನೋ ಮಾಡ್ತಾ ಇದ್ರಂತಲ್ಲ ಸರ್. ಹಬ್ಬ ಬಂದಿಟ್ಟಿಗೆ ಸಂಪುಟ ರಚನೆ ಏನು ನೀವೇನು ಕಬಿಡೋದ? ಸಂಕ್ರಾಂತಿ ಹಬ್ಬ ಆಯಿತು, ದೀಪಾವಳಿ ಹಬ್ಬ ಆಯಿತು, ಗೌರಿ ಹಬ್ಬ ಆಯಿತು, ಯುಗಾದಿ ಹಬ್ಬ ಆದಮೇಲೆ ಸಂಪುಟ ರಚನೆ, ಮೇಜರ್ ಸರ್ಜರಿ. ಏನು ಚಾಕು ಚೂರಿ ತಗೊಂಡು ನಾವು ಸರ್ಜರಿ ಮಾಡೋಕೆ ಹೋಗ್ಬಿಡ್ತೀವಿ. ಯಾವ ಸರ್ಜರಿ ಇಲ್ಲ, ಏನಿಲ್ಲ, ಭರ್ಜರಿಯಾಗಿ ಹಬ್ಬ ಮಾಡು. ಸಂಪುಟ ರಚನೆ ಆಗಕ್ಕೆ ಆಗ್ತದೆ. ಅದೇನು ಅವರು ಏನು ಆಪ್ರೇಷನ್ ಮಾಡಬೇಕೋ ಮಾಡ್ತಾರೆ. ದಟ್ ಗೋಸ್ ಟು ಹೈಕಮಾಂಡ್. ಇದೆಲ್ಲ ಲೆಫ್ಟ್ ಟು ಹೈಕಮಾಂಡ್. ಅವ್ರು ಮಾಡ್ಕೋತಾರೆ. ಹಬ್ಬ ಸರಿಯಾಗಿ ಆಚರಣೆ ಮಾಡು. ಜಾಸ್ತಿ ಇಸ್ಪೆಟ್ ಆಡಬೇಡಪ್ಪ. ಮಟನ್ ಚಿಕನ್ ತಿನ್ಕೋ, ಒಂದು ಬಾಟಲ್ ಜ್ಯೂಸ್ ಕುಡ್ಕೋ, ನಿಂಬೆಹಣ್ಣು ಜ್ಯೂಸ್ ಕುಡ್ಕೋ, ಆಯ್ತಾ? ಒಳತಿ ನೋಡು ಕಪಾಲಕ್ಕೆ. ಪಕ್ಷದವರು ಉಚ್ಚಾಟನೆ ಒಳತಿ ನೋಡು ಕಪಾಲಕ್ಕೆ. ಬೇರೆ ಪಕ್ಷದ ಕೇಳಿದ್ರೆ ಅಯ್ಯಯ್ಯೋ, ಯುಗಾದಿ ಹಬ್ಬಕ್ಕೆ ಸಾಲ ಮಾಡಿದ್ದೆ, ಸಾಲ ದುಡ್ಡು ಇವ್ರ ಹತ್ರ ಈಸ್ಕರದನ್ನ ಕೊಡದೆ ಹೊಂಟೋಗ್ಬಿಟ್ರಲ್ಲಪ್ಪ. ಏನ್ ಮಾಡೋದು? ಯಾವ ಇಸ್ಪೀಟ್ ಆಡಕ್ಕೆ ಸುಪ್ಪುತ್ಕೋ. ಏನು ಹೇಳಿದ್ರು ಮಧ್ಯದಲ್ಲಿ ನಂದೇ ಹೇಳಿ ನಂದ ಗೋಪಾಲ ಅಂತ ಬಂದ್ಬಿಡ್ತಾನೆ ತೆಗೆ.